ರೌಡಿ ಆಗಿದೆಯಾ ಅಂತ ವೀಕ್ಷಕರೇ ನಮಸ್ಕಾರ. ರೌಡಿಗಳಿಗೆ ರಾಜಕಾರಣನೇ ಶ್ರೀರಕ್ಷಣಾ. ರಾಜಕಾರಣಿಗಳಿಗೆ ರೌಡಿಗಳ ಜೊತೆಗಿನ ಸಂಪರ್ಕ, ರೌಡಿ ಶೀಟರ್ಗಳನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದು, ಜೊತೆಯಲ್ಲಿ ಇಟ್ಕೊಂಡು ಅವರಿಗೆ ಸವಲತ್ತು ಕೊಡ್ತಾ ರಾಜಕಾರಣ ಮಾಡೋದು ಇತ್ತೀಚೆಗೆ ಸರ್ವ ಸಾಮಾನ್ಯ ಎಂಬಂತಾಗಿದೆ. ಹಾಗೂ ಎಷ್ಟೋ ರಾಜಕಾರಣಿಗಳಿಗೆ ಅಪರಾಧದ ಹಿನ್ನೆಲೆ ಇರುತ್ತೆ, ಅದು ಕೂಡ ಸರ್ವ ಸಾಮಾನ್ಯ ಎಂಬಂತಾಗಿದೆ. ಹಾಗೂ ಇಂಥವರನ್ನ ಆಯ್ಕೆ ಮಾಡಿ ಅದ್ಯಾವ ನ್ಯಾಯವನ್ನ ನಿರೀಕ್ಷೆ ಮಾಡಬೇಕಾಗುತ್ತೋ ನೀವೇ ಹೇಳಿ, ಅದ್ಯಾವ ನವಭಾರತವನ್ನ ಕಟ್ಟಬೇಕಾಗುತ್ತೋ ಆಲೋಚನೆ ಮಾಡಿ. ಇತ್ತೀಚಿನ ಚುನಾವಣಾ ಸಂದರ್ಭದಲ್ಲೂ ಕೂಡ ರೌಡಿ ಶೀಟರ್ ಸೈಲೆಂಟ್ ಸುನೀಲನ ಜೊತೆ ಸಂಸದ ತೇಜಸ್ವಿ ಸೂರ್ಯ ಕಾಣಿಸಿಕೊಂಡಿತು. ಪಿಸಿ ಮೋಹನ್ ಹಾಗೂ ಶಾಸಕ ಉದಯ್ ಗರುಡಾಚಾರ್ ಚಾಮರಾಜಪೇಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿದ್ದು, ಮತ್ತೊಂದು ಕಡೆಯಲ್ಲಿ ವಯಾಲಿ ಕಾವಲ್ ರೌಡಿ ಶೀಟರ್ ಮಲ್ಲಿಕಾರ್ಜುನ್ ಅಲಿಯಾಸ್ ಫೈಟರ್ ರವಿಯನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದು, ಸಚಿವ ವಿ ಸೋಮಣ್ಣನ ನಿವಾಸಕ್ಕೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಭೇಟಿ ಕೊಟ್ಟಿತು. ಎಲ್ಲವನ್ನು ಕೂಡ ನೋಡ್ತಾ ಹೋದರೆ ರೌಡಿಗಳ ನಂಟು ಇವರಿಗೆ ಸರ್ವಸಾಮಾನ್ಯ ರಾಜಕಾರಣದ ಅನಿವಾರ್ಯ ಎಂಬಂತಾಗಿದೆ. ಇದೀಗ ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆಗೆ ಮಾಜಿ ಸಚಿವರ ಲಿಂಕ್ ಇರುವುದು ಗೊತ್ತಾಗ್ತಾ ಇದೆ. ವೀಕ್ಷಕರೇ, ಯಾರೋ ಬಂದು ಏನೋ ಹೇಳಿದ್ರು ಎಫ್ಐಆರ್ನಲ್ಲಿ ಹೆಸರು ಬಂತು ಅಂತಲ್ಲ, ಬೆಂಕಿ ಇದ್ರೇನೆ ಹೋಗಿ ಹಾಡೋದು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸತ್ಯ ಏನು ಅಂತ ತಿಳಿಬೇಕಾದ್ರೆ ಕಾದು ನೋಡಬೇಕಾಗಿದೆ. ಹಲಸೂರು ಕೆರೆಯ ಬಳಿ ತನ್ನ ಮನೆಯ ಮುಂದೆ ಬಿಕ್ಲು ಶಿವು ದಮ್ ಹೊಡಿತಾ ನಿಂತಿದ್ದ. ಕಾರ್ ಡ್ರೈವರ್ ಹಾಗೂ ಬಾಡಿಗಾರ್ಡ್ ಜೊತೆ ಮಾತನಾಡ್ತಾ ಇದ್ದಾಗ ಸ್ಕಾರ್ಪಿಯೋದಲ್ಲಿ ಬಂದ 7-8 ಜನ ಹಂತಕರು ಕೊಚ್ಚಿ ರಕ್ತ ಚಿಮ್ಮಿಸಿ ಎಸ್ಕೇಪ್ ಆಗಿದ್ರು. ಬಿಕ್ಲು ಶಿವ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಬಿಸಿನೆಸ್ಗೆ ಕಾಲಿಟ್ಟಿದ್ದ. ಆದರೆ ಬಿದರಹಳ್ಳಿ ಹೋಬಳಿಯ ಕಿತ್ತಗನ್ನೂರಿನಲ್ಲಿ ಜಮೀನೊಂದನ್ನು ಖರೀದಿ ಮಾಡಿದ್ದ. ಇದೇ ಜಮೀನಿನ ಮೇಲೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಹಾಗೂ ಅವರ ಅತ್ಯಾಪ್ತ ಜಗದೀಶ್ ಅಲಿಯಾಸ್ ಜಗ್ಗನ ಕಣ್ಣು ಬಿದ್ದಿತ್ತಂತೆ. ಹೀಗಾಗಿ ಜಮೀನು ಬಿಟ್ಟುಕೊಡುವಂತೆ ಜಗದೀಶ್ ಗ್ಯಾಂಗ್ ಜೀವ ಬೆದರಿಕೆ ಹಾಕಿ, ಇದರ ಬೆನ್ನಲ್ಲೇ ಬೈರತಿ ಬಸವರಾಜ್ ಹಾಗೂ ಜಗ್ಗನ ವಿರುದ್ಧ ಕಮಿಷನರ್ಗೆ ದೂರು ಕೊಟ್ಟು ಬಂದಿದ್ದ ಈ ಬಿಕ್ಲು ಶಿವು. ಅಷ್ಟೇ ಅಲ್ಲ, ಬೆದರಿಕೆ ಹಾಕಿದ ಸಾಕ್ಷ್ಯವನ್ನು ಕೂಡ ಸಲ್ಲಿಕೆ ಮಾಡಿ ಬಂದಿದ್ದ. ರೌಡಿ ಆಗಿದೆಯಾ ಅಂತ ನಂತರ ಪ್ಲಾನ್ ಮಾಡಿ ಅದರಂತೆ ಮಂಗಳವಾರ ಬೆಳಿಗ್ಗೆ ಹೊಂಚು ಹಾಕಿದ್ದ ಹಂತಕ ಪಡೆ ರಾತ್ರಿ ಬಿಕ್ಲು ಶಿವವನ್ನ ಬರಬ್ಬರವಾಗಿ ಹತ್ಯೆಯಾಗ್ತಾ ಇದ್ದಂತೆ ಜಗ್ಗ ಎಸ್ಕೇಪ್ ಆಗಿದ್ದ. ಕಿರಣ್ ಶಿಷ್ಯರಾದ ವಿಮಲ್, ಪ್ಯಾಟ್ರಿಕ್, ಸಂತೋಷ್ ಮತ್ತು ನವೀನ್ ಶರಣಾಗಿದ್ದಾರೆ. ಈ ಮಧ್ಯೆ ಹತ್ಯೆ ಹಿಂದೆ ಕೆಆರ್ ಪುರಂ ಶಾಸಕ ಬೈರತಿ ಬಸವರಾಜ್ ಕೈವಾಡ ಇದೆ ಅಂತ ಮೃತನ ಕುಟುಂಬದವರು ಆರೋಪ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಶಾಸಕನ ಜೊತೆಗೆ ಜಗ್ಗ ಕುಂಭಮೇಳಕ್ಕೆ ಹೋದ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಅಲ್ಲದೆ ಎಫ್ಐಆರ್ನಲ್ಲೂ ಕೂಡ 5ನೇ ಆರೋಪಿ ಅಂತ ಕೂಡ ಉಲ್ಲೇಖ ಮಾಡಿದ್ದು ಶಾಸಕನಿಗೆ ಬಂಧನದ ಭೀತಿ ಶುರುವಾಗಿದೆ. ಇನ್ನು ಈ ಪ್ರಕರಣದ ಸಂಬಂಧಪಟ್ಟಂತೆ ಮಾತನಾಡಿದ ಜಿ ಪರಮೇಶ್ವರ್ ಅವರು, ಎಂದಿನಂತೆ ಯಥಾವತ್ತಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಯಾವುದೇ ಒಂದು ಮಾಹಿತಿ ಕೂಡ ಗೊತ್ತಿಲ್ಲ ಅಂತ ಹೇಳಿದರು. ಅದೇನಿರಲಿ, ರೌಡಿ ಶೀಟರ್ ಹತ್ಯೆ ಹಿಂದೆ ಶಾಸಕನ ಕೈವಾಡ ಇದೆ ಅನ್ನೋದು ಭಾರಿ ಸಂಚಲನ ಸೃಷ್ಟಿಸಿದೆ. ಇದೇ ಕೇಸ್ ಬೈರತಿ ಬಸವರಾಜ್ಗೆ ಮುಳುವಾಗುತ್ತಾ ಅನ್ನೋದು ಕಾದಷ್ಟೇ ನೋಡಬೇಕಾಗಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.